ನಮಸ್ತೆ ಸ್ನೇಹಿತರೆ, ಇದು ನಮ್ಮ ಪ್ರವಾಸದ 2ನೇ ದಿನ, ಮೇಘಾಲಯ ಪ್ರವಾಸದ 2ನೇ ದಿನ. ನಿನ್ನೆ ವಾರಿಚೋರಾಗೆ ಹೋಗಿದ್ವಿ, ಇವತ್ತು ಚಿರಾಪುಂಜಿಗೆ ಹೋಗ್ತಾ ಇದ್ದೀವಿ. ಅಲ್ಲಿ ಕಾಣಿಸ್ತಾ ಇದೆಯಲ್ಲ ಅದೇ ಹೋಮ್ ಸ್ಟೇ, ಅಲ್ಲಿ ಶೆಡ್ ಥರ ಇದೆಯಲ್ಲ ಅದೇ ಹೋಮ್ ಸ್ಟೇ. ಅಲ್ಲಿ ನೆನ್ನೆ ರಾತ್ರಿ ಬಂದು ಉಳ್ಕೊಂಡ್ವಿ. ಡೆವಲಪ್ಮೆಂಟ್ ಇಲ್ಲ ಈ ಕಡೆ, ನಾವು ಅಂದ್ಕೊಂಡಂಗಿಲ್ಲ. ಹಂಗಾಗಿ ಇಲ್ಲಿ ಏನಿರುತ್ತೋ ಅದನ್ನು ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ತಾ ಇದ್ವಿ. ಮತ್ತು ರೂಮ್ಗಳೆಲ್ಲ ಚೆನ್ನಾಗಿರಲ್ಲ. ಓಕೆ, ಉಳ್ಕೊಳ್ಳೋಕ್ಕೇನಿಲ್ಲ. ನೊಂಗಲಿ ಅನ್ನೋ ಒಂದು ಊರಿನಲ್ಲಿದ್ದೀವಿ. ಈಗ ಸದ್ಯ ಎಲ್ಲರೂ ರೆಡಿಯಾಗಿದ್ದೀವಿ, ಚಿರಾಪುಂಜಿಗೆ ಹೊರಡ್ತಾ ಇದ್ದೀವಿ. ಚಿರಾಪುಂಜಿಗೆ 230 ಕಿಲೋಮೀಟ್ರ್ 240 ಕಿಲೋಮೀಟ್ರ್ ಇಲ್ಲಿಂದ ಇದೆ. ಅಲ್ಲಿಗೆ ಹೋಗೋದಕ್ಕೆ 5 ರಿಂದ 6 ಅವರ್ ಜರ್ನಿ ಆಗುತ್ತೆ. ಇಲ್ಲಿಂದ ಗೋಪ್ರೋ ವ್ಯೂವಲ್ಲಿ ಸಿಗೋಣ. ಇಷ್ಟೊತ್ತು ಅಲ್ಲಿ ನಿಂತ್ಕೊಂಡು ಮಾತಾಡ್ತಿದ್ದೆ. ನಾವು ನಿನ್ನೆ ರಾತ್ರಿ ಇದ್ದಂಥ ಹೋಮ್ ಸ್ಟೇ ಏನಂತ ಹೇಳ್ಕೊಳ್ಳೋ ಲೆಕ್ಕಕ್ಕಿಲ್ಲ. ಬನ್ನಿ, ರಾತ್ರಿ ನಮ್ಮನ್ನು ಮಲಗಿಸ್ಕೊಂಡಿತ್ತು ಅನ್ನೋ ಒಂದು ಕೃತಜ್ಞತಾ ಭಾವದಲ್ಲಿ ಹೋಗ್ಬೇಕಷ್ಟೆ. ಇವನೇ ಹೋಮ್ ಸ್ಟೇ ಮಾಲೀಕ. ಥ್ಯಾಂಕ್ ಯು ಬಾಯ್, ಥ್ಯಾಂಕ್ ಯು ಥ್ಯಾಂಕ್ ಯು ಯುವರ್ ಹಾಸ್ಪಿಟಾಲಿಟಿ, ಗುಡ್ ಹಾಸ್ಪಿಟಾಲಿಟಿ. ಆ್ಯಂಡ್ We are also very sorry we cannot provide on time. No. ಓಕೆ ಬಾಯ್, ಓಕೆ. Christmas time. ಕ್ರಿಸ್ಮಸ್, ಹ್ಯಾಪಿ ಕ್ರಿಸ್ಮಸ್. Yeah. Same to you. Happy New Year. ಹ್ಯಾಪಿ ನ್ಯೂ ಇಯರ್. ಹಾಂ, Safe journey. ಸೇಫ್ ಜರ್ನಿ ಬಾಯ್, ಥ್ಯಾಂಕ್ ಯು. ಅವ್ನಿಗೆ ಅವಾಗಿಂದ 2 ಸಲ 3 ಸಲ ಹಂಗೆ ಹೇಳಿನೇ ಉರ್ಸ್ಬಿಟ್ಟಿದ್ದೀನಿ ಪಾಪ ಅವನಿಗೆ. ಯಾಕಂದರೆ ಗೊತ್ತು ಅವನಿಗೂ ನಾವೆಲ್ಲ ಚೆನ್ನಾಗಿ ನೋಡ್ಕೊಂಡಿಲ್ಲ ಅಂತ. ನಾಟ್ ಸೋ ಮಚ್ ಬ್ರದರ್ ಅಂತಾನೆ. ಈಗ ನಮ್ಮ ಪಯಣ ಸ್ಟಾರ್ಟ್ ಮಾಡುವ. ರೆಡಿ? ಬ್ಯಾಗೆಲ್ಲ ಹಾಕೊಂಡ್ರ? The next day. ಇದು ನಾವು ರಾತ್ರಿ ಉಳ್ಕೊಂಡಿದ್ದಂಥ ರೂಮು. ಇವತ್ತು ಕೂಡ ಇಲ್ಲೇ ಇರ್ತೀವಿ, ನಾಳೆ ಬೆಳಗ್ಗೆ ಹೋಗ್ತೀವಿ. ಸೌರ ಅಂದ್ಬಿಟ್ಟು ಈ ಊರಿನ ಹೆಸರು. ಇವತ್ತು 2 ಗಾಡೀಲಿ ಹೋಗ್ತಾ ಇರೋದು, ಯಾಕಂದರೆ ಇಲ್ಲೇ ಲೋಕಲಲ್ಲಿ ಹೋಗ್ತೀವಿ. ಮತ್ತು ಈ ಗಾಡಿ ಬ್ರೇಕ್ ಡೌನ್ ಆಗಿದೆ. ಇದು ಆ್ಯಕ್ಚುಲಿ ಎಷ್ಟನೇದು? 1 2 3ನೇ ಪ್ಯಾಡ್ ಇದು. ನನಗೆ ಬಾಳಿಕೆ ಬರ್ತಾಯಿಲ್ಲ, ಮತ್ತು ನಾನು ಓಡಿಸೋ ಸ್ಟೈಲು ತಪ್ಪಿದ್ರೆ ಈ ಗಾಡಿದು ಇದು ಲೋಕಲ್ ಪಲ್ಸರ್ದು, ಹಂಗಾಗಿ ಸ್ವಲ್ಪ ಬಾಳಿಕೆ ಬರ್ತಾಯಿಲ್ವೋ, ಇಲ್ಲ ಡಿಸ್ಕ್ ಸೌದಿದೆಯೋ, ಆಲ್ರೆಡಿ ಸೌದಿತ್ತು ಅದು ಗೊತ್ತಿಲ್ಲ. ಹೊಗೆ ಹಾಕೊತೈತೆ ಸರ್. ಏನು ಸರ್ ಮಿರರು? ನನಗೆ ಏನಾದ್ರು ಒಂದು ಇದಾದರೆ ಗಾಡಿ ಓಡ್ಸೋಕ್ಕೆ ಬೇಜಾರಾಗ್ಬಿಡುತ್ತೆ. ನಾವು ಓಡಿಸ್ತಾ ಇದೀವಲ್ಲ ಸರ್, ಏನು ಮಾಡೋಣ? ನಾವು ಓಡಿಸ್ತಾ ಇದ್ದೀವಲ್ಲ, ಬ್ರೇಕ್ ಡೌನ್ ಆದ್ರೂ ಗಾಡಿನ. ಈಗ ಬೈಕು ಆ ಬ್ರೇಕ್ ಒಂದು ಸಮಸ್ಯೆ ಬಿಟ್ಟರೆ ಇನ್ನೇನು ಸಮಸ್ಯೆ ಇಲ್ಲ ಸರ್. ಸಕ್ಕತ್ತಾಗಿದೆ ಬೈಕ್ ಮಾತ್ರ. ಇದು ನನ್ನ ಹತ್ರ ಇದ್ದಿದ್ರೆ ನನಗೆ ಗೊತ್ತಿರೋದು ಇದ್ರ ಗುಣ ಏನು, ಸ್ವಭಾವ ಏನು, ಮತ್ತು ಏನೇನು ನಾನು ಕ್ವಾಲಿಟಿದು ಪ್ಯಾಡ್ಸ್ ಹಾಕ್ತಿದ್ದೆ ಅಂತ. ಇದು ಬೇರೆಯವ್ರ ಹತ್ರ ಇದ್ದಿದ್ದಲ್ವಾ, ಹಂಗಾಗಿ ನನಗೆ ಗೊತ್ತಿಲ್ಲ. ಈಗ ನಾವು ಹೋಗ್ತಾರೋ ಜಾಗ, ನಾವು ರೂಮ್ ಮಾಡಿರೋ ಜಾಗದಿಂದ ಒಂದು 7-8 ಕಿಲೋಮೀಟ್ರ್ ಇದೆ. ಫಾಲ್ಸ್ ಅನಿಸುತ್ತೆ ಅದೇ ಹೆಸರು ಹೇಳೋಕ್ಕೆ ಬರೋಲ್ಲ ನಮಗೆ. ಒಟ್ನಲ್ಲಿ ಹೋಗ್ತಾರೋ ಜಾಗ ತೋರಿಸ್ತೀನಿ ಅಷ್ಟೇ. ಅವೆಲ್ಲ ಬಾಯಿಗೆ ಬರೋಲ್ಲ ನನಗೆ ನಿಜವಾಗ್ಲೂ. ಈ ಚಿರಾಪುಂಜಿಲಿ ಈ ಜಾಗ ಇದೆಯಲ್ಲ ಸೋರ, ಇಲ್ಲಿಗೆ ಬಂದರೆ ಯಾವಾಗಲೂ ರೂಮ್ ಸಿಗುತ್ತೆ ಅಂತ ಅನಿಸುತ್ತೆ. ಏನೋ ಮೊದಲೇ ಬುಕ್ ಮಾಡೋ ಅವಶ್ಯಕತೆ ಇರಲ್ಲ, ಯಾಕಂದರೆ ಇಲ್ಲಿ ಕಂಡಲ್ಲೆಲ್ಲ ಹೋಮ್ ಸ್ಟೇಗಳು. ಅವ್ರವ್ರ ಮನೆಯೇ ಹೋಮ್ ಸ್ಟೇ ಥರ ಕನ್ವರ್ಟ್ ಮಾಡ್ಕೊಬಿಟ್ಟಿರ್ತಾರೆ. ಅವ್ರು ಕೆಳಗಡೆ ಇರ್ತಾರೆ, ಅಕ್ಕಪಕ್ಕ ರೂಮ್ ಮಾಡಿಸ್ಬಿಟ್ಟು ಹೋಮ್ ಸ್ಟೇ ಅಂತ ಬೋರ್ಡ್ ಹಾಕ್ಬಿಡ್ತಾರೆ. ಇಲ್ಲ ಅದೇ ಬಿಸ್ನೆಸ್ಸು, ಇನ್ಯಾವ ಬಿಸ್ನೆಸ್ಸು ಇಲ್ಲ. ಈ ಸೀಸನ್ನು ತಪ್ಪಿದ್ರೆ ಮಳೆಗಾಲ ಇಲ್ಲದಿರೋ ಟೈಮಲ್ಲೆಲ್ಲ ಎಲ್ಲ ಹೋಮ್ ಸ್ಟೇ. ಎಲ್ಲ ಕಡೆ ರೂಮ್ ಸಿಗುತ್ತೆ ಸರ್, ಅದು ಅವಶ್ಯಕತೆನೇ ಇಲ್ಲ. ಬುಕ್ ಮಾಡ್ಕೊಂಡು ಬಂದರೆ ಏನು ಗೊತ್ತಾ, ನಮ್ಮದು ಪ್ಲ್ಯಾನಿಂಗು ಫುಲ್ಲು ಚೇಂಜ್ ಆಯಿತು. ಸ್ಟಾರ್ಟಿಂಗಲ್ಲೇ ನಮ್ಮ ಪ್ಲ್ಯಾನ್ ಚೇಂಜ್ ಆಯಿತಾ. ಅದಾದಮೇಲೆ ಒಂದೊಂದು ದಿನ ರೂಮ್ನ ಬುಕ್ ಮಾಡಿದ್ವಲ್ಲ, ಅದೆಲ್ಲ ವೇಸ್ಟ್ ಆಗ್ತಾ ಬಂತು. ಇಲ್ಲಿ ಸುಮ್ಮನೆ ಬಂದ್ಬಿಟ್ಟಿದ್ದಿದ್ರೆ ದುಡ್ಡು ವೇಸ್ಟ್ ಆಗ್ತಾ ಇರಲಿಲ್ಲ, ರೂಮ್ ಆರಾಮಾಗಿ ಸಿಗ್ತಿತ್ತು ನಮಗೆ. ಹಾಗಾಗಿ ನೀವು ಅಕಸ್ಮಾತ್ ಬಂದರೆ ಈ ಜಾಗಕ್ಕೆ, ಬೇರೆ ಜಾಗ ಗೊತ್ತಿಲ್ಲ, ಈ ರಿಮೋಟ್ ಪ್ಲೇಸ್ಗಳಂತ ಇರ್ತಾವಲ್ಲ. ನಾವೀಗ ಮೊನ್ನೆ ವಾರಿಚೋರಾಗೆ ಹೋಗಿದ್ವಿ, ಅದೊಂಥರ ರಿಮೋಟ್ ಪ್ಲೇಸು. ಅಲ್ಲಿ ಯಾರೂ ಜನನೇ ಇಲ್ಲ, ಎಲ್ಲೋ ಒಂದೊಂದು ಕಡೆ ಐತೆ ಮನೆಗಳು. ಅಂಥ ಜಾಗದಲ್ಲಿ ಬೇಕಾದರೆ ಬುಕ್ ಮಾಡಲೇಬೇಕು. ಅಡ್ವಾನ್ಸಾಗಿ ಬುಕ್ ಮಾಡ್ಕೊಂಡು ಬಂದ್ರೇ ರೂಮ್ ಸಿಗೋದು. ಇಂಥ ಜಾಗ ದೊಡ್ಡ ಕಮರ್ಷಿಯಲ್ ಜಾಗ ಇದು. ಇಂಥ ಜಾಗಕ್ಕೆ ಬಂದಾಗ ನೀವು ಅಡ್ವಾನ್ಸಾಗಿ ರೂಮ್ನ ಬುಕ್ ಮಾಡೋ ಅವಶ್ಯಕತೆ ಇರೋಲ್ಲ. ಮೇಕೆಗಳು ಎಷ್ಟು ಚಿಕ್ಕದಾಗಿದೆ ನೋಡಿ ಅದು. ಏನು ಚೆನ್ನಾಗಿದೆ ಸರ್ ಜಾಗ ಅದು. ಆ್ಯಕ್ಚುಲಿ ವಾರಿಚೋರ ಅದೊಂದು ಪ್ಲೇಸ್ ಅಷ್ಟೇ ಚೆನ್ನಾಗಿರೋದು. ಇಲ್ಲಿ ಹೋಗ್ತಾ ಇರೋ ಪ್ಲೇಸ್ ಎಲ್ಲ ಚೆನ್ನಾಗಿದೆಯಲ್ಲ, ಸಕ್ಕತ್ತಾಗಿದೆ ಮಾತ್ರ ಇದು ಪ್ಲೇಸ್. ಹಾಂ,
ಸರ್ ಈ ಥರ ಜಾಗದಲ್ಲೂ ನಾವು ಉಳ್ಕೋಬೇಕಿತ್ತು, ಸ್ಟೇ ಆಗಬೇಕಿತ್ತು. ಸಖತ್ತಾಗಿದೆ ಜಾಗ ಮಾತ್ರ. ಮತ್ತು ಇನ್ನೊಂದು ನಾನು ನಿಮ್ಗೆ ಏನು ಹೇಳ್ತೀನಿ ಅಂತಂದರೆ, ಕತ್ಲೆ ಟೈಮಲ್ಲಂತೂ ಬರೋಕ್ಕೆ ಹೋಗಬೇಡಿ. ಏನೂ ಗೊತ್ತಾಗಲ್ಲ ನಿಮಗೆ ಕತ್ಲೆ ಟೈಮಲ್ಲಿ ಬಂದರೆ. 5 ಗಂಟೆ ಮೇಲೆ ಇಲ್ಲಿ ಜರ್ನಿನೇ ಮಾಡಬೇಡಿ, ಬೈಕ್ ರೈಡ್ನೇ ಮಾಡಬೇಡಿ. ಇಲ್ಲಿ ಏನೂ ಗೊತ್ತಾಗಲ್ಲ. ಸುಮ್ಮನೆ ಬನ್ನಿ, ಬ್ಲ್ಯಾಂಕಾಗಿ ಬನ್ನಿ. ಎಲ್ಲಿ ರೂಮ್ ಸಿಗುತ್ತೋ, ಎಲ್ಲಿ ಹೋಮ್ ಸ್ಟೇ ಸಿಗುತ್ತೋ ಅಲ್ಲಿ ಉಳ್ಕೊಳ್ಳಿ. ನಾಳಿದ್ದು ಬೇರೆ ಎಕ್ಸ್ಪ್ಲೋರ್ ಮಾಡಿ. ಈ ಥರ ಎಲ್ಲ ಎಕ್ಸ್ಪ್ಲೋರ್ ಮಾಡ್ಬೋದು ಬೆಳಗ್ಗೆ ಟೈಮ್ ಬಂದರೆ. ಸಕ್ಕತ್ತಾಗಿದೆ ಸರ್ ಜಾಗ ಇದು. ಅಲ್ಲಿಗೆ ಹೋಗೋಣ ಸರ್ ಬರ್ತಾ. ಅಲ್ಲೊಂದು ಯೇಸು ಕ್ರಿಸ್ತ ನಿಂತಿದ್ದಾರಲ್ಲ ಶಿಲ್ಬೆ. ಓ, ಒಳ್ಳೆ ಫೋಟೋ ಶೂಟ್ ಆಗುತ್ತೆ. ಸಕ್ಕತ್ತಾಗಿದೆ ಜಾಗ. ಮತ್ತು ಇನ್ನೊಂದು, ದಯವಿಟ್ಟು ವಾರಿ ಚೋರ ನೋಡೋಕ್ಕೆ ಅಂತ ಹೋದಾಗ ನಿಮಗೆ ನಿರಾಸೆ ಕಾದಿರುತ್ತೆ. ಯಾಕಂದರೆ ವಾರಿ ಚೋರ ಏನೂ ಇಲ್ಲ, ಅಕ್ಕಪಕ್ಕ ಪೂರ್ತಿ ನಿಮಗೆ ಒಂಥರ ಘಾಟ್ ಸೆಕ್ಷನ್ ರೋಡು, ಏನೂ ಕಾಣೋದೇ ಇಲ್ಲ. ಆ ಥರ ರೋಡ್ಗಳೇ ಸಿಗುತ್ತೆ. ಈ ರೀತಿ ಒಂದು ಬ್ಯೂಟಿಫುಲ್ ಆದ ರಸ್ತೆಗಳು, ಮತ್ತು ಅಲ್ಲಿ ರಸ್ತೆ ಚೆನ್ನಾಗಿಲ್ಲ. ಆ ವಾರಿ ಚೋರ ಅನ್ನೋದು ಇನ್ನೂ ಫೇಮಸ್ ಆಗಿಲ್ಲ, ಹಂಗಾಗಿ ಅಲ್ಲಿಗೆ ರಸ್ತೆ ಕರೆಕ್ಟಾಗಿ ಮಾಡಿಲ್ಲ ಸರ್ಕಾರದವರು. ಸರ್ಕಾರಕ್ಕೆ ಅದರಿಂದ ಏನು ಕಮರ್ಷಿಯಲ್ ಆಗಿ ದುಡ್ಡು ಬರ್ತಾಯಿಲ್ಲ. ಇಲ್ಲಿ ಸರ್ಕಾರಕ್ಕೆ ಈ ಟೂರಿಸಮ್, ಈ ಒಂದು ಆ್ಯಕ್ಟಿವಿಟಿ ಏನಿದೆ ಇದರಿಂದ ದುಡ್ಡು ಬರ್ತಾ ಇರುತ್ತೆ. ಹಂಗಾಗಿ ಇಲ್ಲಿ ರಸ್ತೆಗಳೆಲ್ಲ ಚೆನ್ನಾಗಿದೆ. ಬಂದರೆ ನೀವು ಸ್ಟಾರ್ಟಿಂಗ್ ಇಲ್ಲಿಗೆ ಬನ್ನಿ, ಅಲ್ಲಿಗೆ ಹೋಗ್ಬೇಡಿ. ಅಲ್ಲಿಗೆ ಹೋದರೆ ನಿರಾಸೆ ಕಾದಿರುತ್ತೆ. ಆದರೆ ಅದೊಂದು ಫಾಲ್ಸು ಮತ್ತು ವಾರಿಚೋರ ಅದೇನು ನೋಡ್ತೀವಿ, ಅದೊಂದು ಅಷ್ಟೇ ನಿಮಗೆ ಚೆನ್ನಾಗಿರೋದು. ಇನ್ನೇನು ಚೆನ್ನಾಗಿಲ್ಲ ಅಕ್ಕಪಕ್ಕ. ಅಲ್ಲಿ ಬೇಜಾರಾಗುತ್ತೆ ಅಲ್ಲಿ. ಸರ್ ಈ ಥರ ಜಾಗದಲ್ಲಿ 500 ಕಿಲೋಮೀಟರ್ಸ್ ಆದರೂ ಹೋಗೋಣ ಸರ್, ಬೇಜಾರಾಗಲ್ಲ. ಅಡಲ್ಟ್ 50, ಚಿಲ್ಡ್ರನ್ 30, ವೀಡಿಯೋ 3000. ನಾನು ವೀಡಿಯೋ ಮಾಡಲ್ಲ. ಓ, ವೀಡಿಯೋಗೆ 3000 ಅಂತೆ, ಡ್ರೋನು 300 ಅಂತೆ. ಇದ್ಯಾವುದು ಇದು ಲೆಕ್ಕ? ನೋಹಾ ಕಾಲಿಕಾಯಿ ಫಾಲ್ಸ್ ರೂಪಾಯಾ? 150. ನಾವು ವೀಡಿಯೋ ಮಾಡ್ತೀವಿ ಮತ್ತು 3000 ಇಸ್ಕೊಳ್ಳೇ ಇಲ್ಲ. ಅಲೋ ಮಾಡ್ತಾರೆ, ಬನ್ನಿ ಸರ್. ಅಲ್ಲಿ ಒಳಗಡೆ ಜೋಬಲ್ಲಿ ಹಾಕೊಳ್ಳಿ ಸರ್. ನೋಹಾ ಕಾಲಿಕಾಯಿ ಫಾಲ್ಸ್. ಓಹೋ, ಇಲ್ಲಿ ಸರ್ ಫಾಲ್ಸು. ನಾನು ಅಲ್ಲಿ ನೋಡ್ತಾ ಇದ್ದೀನಿ. ಏನು ಸಕ್ಕತ್ತಾಗಿದೆ, ಬ್ಲೂ ಕಲರ್ ವಾಟರು. ಹಾಂ, ಮಸ್ತು. ಹೌದಾ? ಹಿಂಗಿದೆ ನೋಡಿ, ಇಲ್ಲಿ ನೀರು ಇಲ್ಲಿಂದ ಆ್ಯಕ್ಚುಲಿ ಕೆಳಗಡೆ ಹಿಂಗೆ ಧುಮ್ಮಿಕ್ಕತ್ತೆ. ಅಲ್ಲ, ವಾಟರ್ ಏನು ಅಷ್ಟು ಸಖತ್ತಾಗಿದೆ ಅಂತ. ಇಲ್ಲಿನ ವಾಟರ್ ಎಲ್ಲ ಅಷ್ಟೇ ಚೆನ್ನಾಗಿದೆ. ವಾರಿಚೋರಾಗಿ ಹೋಗಿದ್ವಲ್ಲ, ಅದು ಕೂಡ ಹಿಂಗೆ ಬ್ಲೂ ಕಲರಲ್ಲಿದೆ. ಹಾಂ, ಇದು ಕೂಡ ಬ್ಲೂ ಕಲರಲ್ಲಿದೆ. ಏನು ಚೆನ್ನಾಗಿದೆ ಗುರು. ಮತ್ತು ಇದು ಮಳೆಗಾಲದಲ್ಲಿ ಅತಿ ಹೆಚ್ಚು ನೀರು ಕೆಳಗಡೆ ಬೀಳುತ್ತಲ್ಲ, ಅವಾಗ ಇನ್ನೂ ನೋಡೋದಕ್ಕೆ ಚೆನ್ನಾಗಿರುತ್ತೆ. ಬೆಳಗ್ಗೆ ಧೃತಿ ನೋಡಿ ಹೇಗಿತ್ತು ಮೌಸಮಿ ಕೇವ್ಸ್? ಅದನ್ನ ಹೇಳೇ ಇಲ್ಲ ನೀನು. ವಂಡರ್ಫುಲ್. ಇಷ್ಟೇ ಸ್ಪೇಸ್ ಇರುತ್ತೆ, ಒಳಗಡೆ ಹೋಗಿ